ಅಗಸ್ತ್ಯ ಮಹರ್ಷಿಗಳು ಸುಬ್ರಹ್ಮಣ್ಯನಿಗೆ ಹೇಳಿರುವಂತ ಒಂದು ಪರಿಹಾರ ರುದ್ರ ಸ್ನಾನ ವಿಧಿ ಅಂತ. ಇಟ್ಸ್ ಎ ವೆರಿ ಪವರ್ಫುಲ್ ಪೂಜೆ. ಆ ರುದ್ರ ಸ್ನಾನ ವಿಧಿ ಮಾಡಿದ ಮೇಲೆ ಸಂತಾನ ಆಗ್ಲಿಕ್ಕೆ ಒಂದು ತಾಯ್ತ ಕೊಡುವಂಥದ್ದು. ಆ ರುದ್ರ ಸ್ನಾನ ವಿಧಿಯನ್ನ ಅಷ್ಟಮಿ ದಿನ, ಚತುರ್ದಶಿಯ ದಿನ, ಭಾನುವಾರದ ದಿನ ರುದ್ರ ಸ್ನಾನ ವಿಧಿ ಮಾಡಿದ್ರೆ ಕನ್ಸೀವ್ ಆಗ್ತಿಲ್ಲ, 12 ವರ್ಷ ಆಗಿದೆ ಅಂದ್ರೂ ಆಗ್ತಾರೆ, ಅಥವಾ ನಿನ್ಗೆ ಏನೋ ಮೆಡಿಕಲ್ ಇಶ್ಯೂ ಇದೆ, ನಾನು ಟ್ರೀಟ್ಮೆಂಟ್ ತಗೊಂಡ್ರು ಸಕ್ಸಸ್ ಆಗ್ತಿಲ್ಲ ಅಂದ್ರೆ ಈ ಪೂಜೆ ಮಾಡಿಸಿ ಟ್ರೀಟ್ಮೆಂಟ್ ತಗೊಳ್ಳಿ, ಬೇಗ ಆಗುತ್ತೆ. ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು, ಧರಿಸುವಂತ ಕೋಟ್ ಯಾವ ಕಲರ್ ಇರುತ್ತೆ? ಬಿಳಿ ಬಣ್ಣ. ಹೆಂಗ್ ಡಿಸೈಡ್ ಮಾಡಿದ್ರಿ ಅವ್ರಿಗೆ ಬಿಳಿನೇ ಹಾಕ್ಬೇಕು ಅಂತ? ನೀವು ಹೇಳ್ತೀರಾ ಏನಂತ, ಇಲ್ಲ ರಕ್ತದ ಕಲೆ ಕಾಣ್ಲಿ ಅನ್ನುವಂತ ಇಂಟೆನ್ಷನ್ ಇಂದ ನಾವು ವೈಟ್ ಹಾಕ್ತಿವಿ ಅಂತ. ಅದ್ ಹಂಗಲ್ಲ. ಚಂದ್ರನ ಬಣ್ಣ ಬಿಳಿ ಬಣ್ಣ. ಚಂದ್ರ ಮಾತೃಕಾರಕ ಗ್ರಹ. ಅದರಿಂದ ನೀನು ಆ ವಸ್ತ್ರವನ್ನ ನೀನ್ ಯಾಕೆ ಹಾಕೋಬೇಕು ಅಂದ್ರೆ ನೀನು ಅಲ್ಲಿ ಸೇವೆ ಮಾಡ್ತಾ ಇರೋದು. ಸೇವೆ ಹೆಂಗ್ ಮಾಡ್ಬೇಕು? ತಾಯಿಯ ರೀತಿಯಲ್ಲಿ ಸೇವೆ ಮಾಡ್ಬೇಕು. ಅದಕ್ಕೆ ಬಿಳಿ ಬಣ್ಣ. ಒಂದು ನ್ಯೂಮಾರಲಜಿ ನನ್ನ ಭವಿಷ್ಯವನ್ನಾಗ್ಲಿ ನನ್ನ ಭವಿಷ್ಯದ ಬದಲಾವಣೆಯನ್ನಾಗ್ಲಿ ಮಾಡ್ಲಾ. ನಿನ್ನ ಕರ್ಮ, ನಿನ್ನ ಜಾತಕ, ನೀನು ಹುಟ್ಟಿರುವಂತ ಸಮಯ ಇಟ್ ಇಸ್ ಎ ಫಿಕ್ಸೆಡ್ ಆಗ್ಬಿಟ್ಟಿದೆ. ಅದನ್ನ ತಿಳ್ಕೊಂಡು ನಿನ್ನ ಲೈಫ್ ಲೀಡ್ ಮಾಡಬೇಕು. ಪ್ರಪಂಚದ ಫೇಮಸ್ ಸೈಂಟಿಸ್ಟ್ಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಇಲ್ಲ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಾರೆ, ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿರ್ತಾರೆ. ಈಗ ಪ್ರತಿನಿತ್ಯ ಕಾಮನ್ ಮ್ಯಾನ್ ಅನುಭವಿಸುವಂತ ಒಂದಷ್ಟು ಸಮಸ್ಯೆಗಳು ಅಥವಾ ಒಂದಷ್ಟು ವಿಚಾರಗಳು, ಅದಕ್ಕೆ ತಾವು ಪರಿಹಾರ ಹೇಳೋದಾದ್ರೆ ಏನ್ ಮಾಡ್ಬೋದು ಅಂತ? ಧನ ಅಭಿವೃದ್ಧಿಗೆ ಸರಳವಾಗಿ ಹೇಳ್ಬೇಕು ಅಂದ್ರೆ ಮೊದಲನೇದಾಗಿ ನಿನ್ನ ಅಡಿಗೆ ಮನೆಯನ್ನ ಚೆನ್ನಾಗಿಟ್ಕೊ. ದಿನಪತ್ರಿಕೆ ಅಂದ ತಕ್ಷಣ ಅದ್ರಲ್ಲಿ ಮೊದಲು ತೆಗೆಯೋದೇನೆ ದಿನ ಭವಿಷ್ಯ. ಇವತ್ತು ನನ್ನ ದಿನ ಹೇಗಿದೆ, ಒಂದು ರಾಶಿ ಪ್ರಕಾರ ದಿನ ಹೇಗಿದೆ ಅಂತ ನೋಡ್ತಾರೆ. ದಿನ ಭವಿಷ್ಯ ಎಷ್ಟು ರೆಲೆವೆಂಟ್ ಅಂತ